ನಾಡಿನ ಬೌದ್ಧ ಹಿತೈಷಿ ಭೀಮ ಸುಪುತ್ರರೇ, ಇಂದು ನಾನು ಡೆಲ್ಲಿಯಲ್ಲಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದು ಜೀವಿತದಲ್ಲಿರ್ತಕ್ಕಂಥ ಇದೊಂದು ನಿವಾಸ. ಇದು ಅಲಿಪುರ್ ರಸ್ತೆಯಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಮನೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆ ಉಸಿರು ಎಳೆದಂಥ ಈ ಭೂಮಿ. ಹಾಗಾಗಿ ಈ ಭೂಮಿಗೆ ಬಂದು ನಾವೆಲ್ಲ ಇವತ್ತು ದರ್ಶನ ಮಾಡಿದ್ವಿ. ಕಾರಣ ವಿಶೇಷವಾಗಿ ನಿನ್ನೆ ಜಂತರ್ ಮಂತರದಲ್ಲಿ ನಡೆದಂಥ ಹೋರಾಟ, ಬೌದ್ಧ ವಿಹಾರ ಬೌದ್ಧರಿಗೆ ಒಪ್ಪಿಸ್ಬೇಕಂತ ರೀತಿಯಲ್ಲಿ 1949 ಆ್ಯಕ್ಟ್ ರದ್ದುಪಡಿಸ್ಬೇಕಂತ ಒಂದು ವಿಷಯದಿಂದ ನಾವು ಇಡೀ ಕರ್ನಾಟಕದಿಂದ ಅಥವಾ ಭಾರತ ದೇಶದಿಂದ ನಾವು ಬೌದ್ಧರು ಬಂದಿದ್ವಿ. ಆ ಕಾರಣಕ್ಕಾಗಿ ನಿನ್ನೆ ಕಾರ್ಯಕ್ರಮ ಅದು ಯಶಸ್ವಿಯಾಗಿ ಮುಗಿತು. ಅದರಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆ ಉಸಿರೆಳೆದಂಥ ಈ ಒಂದು ಭೂಮಿ, ಈ ಮನೆಯನ್ನು ನಾವು ಸ್ಪರ್ಶಿಸೋಣ. ಈ ಮನೆಯಲ್ಲಿ ಪಾತ್ರ ನಾವೆಲ್ಲರೂ ಕೂಡ ಭಾಗವಹಿಸುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಿಸೋಣ ಮತ್ತು ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಪಾಲನೆ ಮಾಡೋಣ ಅಂತಕ್ಕ ಒಂದು ವಿಚಾರವಾಗಿ ಇವತ್ತು ಇಡೀ ಒಂದು ನಾಡಿನಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಹಾಗಾಗಿ ಅಂಥ ಮಹಾಪುರುಷರ ಕಾರ್ಯ ಸಾಧನೆಗಳು ಮತ್ತೆಲ್ಲರಿಗೂ ಕೂಡ ಮಾದರಿ. ಅಂಥ ಮಹಾಪುರುಷರ ಜೀವನ ಇಡೀ ಜಗತ್ತಿಗೆ ಮಾದರಿ. ಇತ್ತಾನೆ ಒಳಗಡೆ ನೋಡಿದಾಗ ಜಗತ್ತಿನಲ್ಲಿ ಶ್ರೇಷ್ಠ ಆದಂಥ ವಿದ್ಯಾರ್ಥಿ, ಶ್ರೇಷ್ಠ ಆದಂಥ ವ್ಯಕ್ತಿ, ಶ್ರೇಷ್ಠ ಆದಂಥ ಬರಹಗಾರ, ಭಾಷಣಗಾರ, ಎಲ್ಲ ಕಾರ್ಯವನ್ನು ಮಾಡಿದಂಥ ಶ್ರೇಷ್ಠವಾದಂಥ ವ್ಯಕ್ತಿ ಅನ್ನೋದ್ರ ಬಗ್ಗೆ ಇಡೀ ಅಮೇರಿಕಾವನ್ನು ಅವರನ್ನು ಗುರುಗಾರ ಮಾಡಿದೆ. ಅಂಥ ಮಹಾಪುರುಷನ್ನು ಇವತ್ತು ಈ ದೇಶ ಈಗಿನ ಪದ್ಧತಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನೋಡಿದಾಗ ಜಾತಿ ಮತ್ತು ಇತ್ಯಾದಿ ವಿಚಾರನ ಅಳತೆ ಮಾಡ್ತಾರೆ. ಬಂಧುಗಳೇ, ನಮ್ಮ ಅಳತೆ ಹೇಗಿರಬೇಕು ಅಂದರೆ ಜ್ಞಾನ ವಿಚಾರದಲ್ಲಿ ಅಳತೆ ಆಗಿರಬೇಕು. ಅದಕ್ಕಾಗಿ ಜ್ಞಾನಿಗಳು ಒಳ್ಳೆಯವರು ಅಂತಕ್ಕ ರೀತಿಯಲ್ಲಿ ಇರಬೇಕು. ಅವರ ಜಾತಿಯನ್ನು ಅಳತೆ ಮಾಡಬಾರ್ದು ಅಂತಕ್ಕ ಒಂದು ಮಹಾದಾಸೆಯಿಂದ ಬಾಬಾ ಸಾಹೇಬ್ ಸಂವಿಧಾನವನ್ನು ಬರೆದಿದ್ದಾರೆ. ಆ ಸಂವಿಧಾನ ಕಾರಣಕ್ಕಾಗಿ ನಾವು ಎಲ್ಲರೂ ಕೂಡ ಎಲ್ಲ ರಂಗದಲ್ಲಿ ಸಮಾನವಾಗಿರುವಂಥ ಭಾರತ ದೇಶದಿಂದ ಸರ್ವರಂಗವಿರತಕ್ಕಂಥ ಶಾಸನ ಕಾಲಗಳಿರ್ಬೋದು, ಶಿಕ್ಷಣ ವಿಚಾರಗಳಾಗಿರ್ಬೋದು, ನೌಕರಿ ವ್ಯವಸ್ಥೆಗಳಾಗಿರ್ಬೋದು, ಅಂಥ ರೀತಿಯಲ್ಲಿ ಸಮಾನತೆಯನ್ನು ಅಧಿಕಾರ ಅಂತ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ನಾಡಿನ ಜನತೆಯ ಪರವಾಗಿ ಕೋಟಿ ಅಭಿನಂದನೆ ಸಲ್ಲಿಸುವ ಮೂಲಕ ಅವರ ವಿಚಾರಕ್ಕೆ ನಾವು ಬಹಳ ನಮಸ್ಕರಿಸ್ತಾ ಇದ್ದೀವಿ. ಸಾಧು 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 ಸಾಧು. ಜೈ ಭೀಮ್. ಜೈ ಭೀಮ್. ಮೀಡಿಯಾ